ವೀರಮಾತೆ ಜೀಜಾಬಾಯಿ. ಪಾಠದ ಪ್ರಶ್ನೋತ್ತರಗಳು. ಕಲಿಕೆಗೆ ದಾರಿ. ಚಿತ್ರಗಳು: ಚೆನ್ನಭೈರಾದೇವಿ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಕೆಳದಿ ಚೆನ್ನಮ್ಮ. ಪದಗಳ ಅರ್ಥ: ಪ್ರಣಾಮ ಅರ್ಥ ನಮಸ್ಕಾರ ಅಥವಾ ವಂದನೆ. ನಮ್ರತೆ ಅರ್ಥ ವಿನಯದಿಂದ ಕೂಡಿದ. ಗದ್ದಿಗೆ ಅರ್ಥ ಪೀಠ. ಪ್ರಾರಂಭ ಅರ್ಥ ಮೊದಲು ಅಥವಾ ಆರಂಭ. ಅಂತಿಮ ಅರ್ಥ ಕೊನೆ. ಶಾಶ್ವತ ಅಂದರೆ ನಾಶ ಹೊಂದದ. ಸ್ವಾಭಿಮಾನ ಅಂದರೆ ಆತ್ಮಗೌರವ, ತನ್ನ ಬಗೆಗೆ ಇರುವ ಅಭಿಮಾನವನ್ನು ಸ್ವಾಭಿಮಾನ ಅಂತ ಹೇಳ್ತೀವಿ. ಉದ್ಯೋಗ ಅಂದರೆ ವೃತ್ತಿ ಅಥವಾ ಕೆಲಸ. ಉನ್ನತಿ ಅಂದರೆ ಹಿರಿಮೆ ಅಥವಾ ಏಳಿಗೆ. ಎದೆಗುಂದದೆ ಅಂದರೆ ಅರ್ಥ ಭಯ ಇಲ್ಲದೆ ಅಥವಾ ಅಂಜದೆ, ಅಳುಕಿಲ್ಲದೆ ಅಥವಾ ತಳಮಳಗೊಳ್ಳದೆ. ನಿರ್ಧಾರ ಅಂದರೆ ನಿಶ್ಚಯ ಅಥವಾ ತೀರ್ಮಾನ. ಹೊಂಗನಸು ಅಂದರೆ ಸುಂದರವಾದಂತಹ ಸ್ವಪ್ನ, ಹಿತಕರವಾದಂತಹ ಕನಸು. ಚಾಣಾಕ್ಷ ಅಂದರೆ ಸೂಕ್ಷ್ಮ ದೃಷ್ಟಿಯುಳ್ಳವನು ಅಂತ ಅರ್ಥ ಅಥವಾ ವ್ಯವಹಾರ ಚತುರ. ಪಣ ಅಂದರೆ ಪ್ರತಿಜ್ಞೆಯನ್ನು ತೊಡುವಂತಹದ್ದು. ಪತಾಕಿ ಅಂದರೆ ಧ್ವಜ ಅಥವಾ ಬಾವುಟ. ಪರಕೀಯ ಅಂದರೆ ಬೇರೆಯ, ಅನ್ಯ ಅಥವಾ ಅನ್ಯ. ಗುಲಾಮಗಿರಿ ಅಂದರೆ ಅಡಿಯಾಳುತನ ಅಥವಾ ದಾಸ್ಯ. ಪರಾಧೀನತೆ ಅಂದರೆ ಗುಲಾಮಗಿರಿ ಅಂದರೆ ಅಡಿಯಾಳುತನ, ದಾಸ್ಯ ಅಥವಾ ಪರಾಧೀನತೆ. ವೈಭವ ಅಂದರೆ ಆಡಂಬರ. ಮುಕುಟ ಅರ್ಥ ಕಿರೀಟ. ಅಭ್ಯುದಯ ಅರ್ಥ ಅಭಿವೃದ್ಧಿ. ಟಿಪ್ಪಣಿ ಪದಗಳು: ವಿಜಯೋತ್ಸವ, ಸಾಮ್ರಾಜ್ಯ, ಪಟ್ಟಾಭಿಷೇಕ. ವಿಜಯೋತ್ಸವ ಅಂದರೆ ಗೆಲುವು ಸಿಕ್ಕಿದಾಗ ಆಚರಿಸುವ ಸಂತೋಷ ಸಮಾರಂಭ. ಸಾಮ್ರಾಜ್ಯ ಅಂದರೆ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರ ಅಥವಾ ಚಕ್ರಾಧಿಪತ್ಯ. ಪಟ್ಟಾಭಿಷೇಕ ಅಂದರೆ ರಾಜನಾಗುವವನಿಗೆ ಅಥವಾ ವಿದ್ಯುಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡುವ ಅಥವಾ ಪಟ್ಟ ಕಟ್ಟುವಿಕೆ ಅಂತ ಅರ್ಥ. ಇನ್ನು ಅಭ್ಯಾಸ ಪ್ರಶ್ನೆಗಳು. ಪ್ರಶ್ನೆ 1, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದನೇ ಪ್ರಶ್ನೆ: ತಾಯಿಗೆ ಮಗನು ಏನೆಂದು ಕೇಳಿದನು? ಉತ್ತರ: ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು? ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು. ನೋಡಿ, ಪ್ರಶ್ನೆ 1: ತಾಯಿಗೆ ಮಗನು ಏನೆಂದು ಹೇಳಿದನು? ಉತ್ತರ: ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು? ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು. ಎರಡನೇ ಪ್ರಶ್ನೆ: ಕೊಂಡಾಣ ದುರ್ಗವು ಯಾರ ವಶದಲ್ಲಿ ಇತ್ತು? ಪ್ರಶ್ನೆ 2: ಕೊಂಡಾಣ ದುರ್ಗವು ಯಾರ ವಶದಲ್ಲಿ ಇತ್ತು? ಉತ್ತರ: ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ಮೂರನೇ ಪ್ರಶ್ನೆ: ಜೀಜಾಬಾಯಿಯ ತಂದೆಯ ಹೆಸರೇನು? ಉತ್ತರ: ಜೀಜಾಬಾಯಿಯ ತಂದೆಯ ಹೆಸರು ಲಕೋಜಿ ಜಾಧವರಾವ್. ಪ್ರಶ್ನೆ 4: ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ: ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ನಂತರ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಆಯ್ಕೆಗಳು: ಮಹಾಭಾರತ, ಜೀಜಾಬಾಯಿ, ರಾಯಗಢ, ಶಹಾಜಿ, ರಾಮಾಯಣ. ಪ್ರಶ್ನೆ 1: ಬಿಟ್ಟ ಸ್ಥಳ ತುಂಬಿ. ಛತ್ರಪತಿ ಶಿವಾಜಿ ತಾಯಿಯ ಹೆಸರೇನು? ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಅಂತ ಪ್ರಶ್ನೆ ಕೇಳಿದರೆ ಉತ್ತರ: ಜೀಜಾಬಾಯಿ. 2: ಜೀಜಾಬಾಯಿ ಡ್ಯಾಶ್ ಎಂಬುವವನನ್ನ ವಿವಾಹವಾದಳು. ಉತ್ತರ: ಶಹಾಜಿ. ಪ್ರಶ್ನೆ 3: ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ಉತ್ತರ: ರಾಮಾಯಣ, ಮಹಾಭಾರತ. ಪ್ರಶ್ನೆ 4: ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ಉತ್ತರ: ರಾಯಗಢ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ನೆಕ್ಸ್ಟ್ ಮೇನಲ್ಲಿ ವಿರುದ್ಧ ಪದಗಳನ್ನು ಕೇಳಿದರೆ ಪ್ರಶ್ನೆ 1: ಧೈರ್ಯ ವಿರುದ್ಧ ಪದ ಅಧೈರ್ಯ. 2: ಜಯ ವಿರುದ್ಧ ಪದ ಅಪಜಯ. ಗೌರವ ವಿರುದ್ಧ ಪದ ಅಗೌರವ. ನೀತಿ ವಿರುದ್ಧ ಪದ ಅನೀತಿ. ನಂತರ ಈ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸಾಗರ ಸಮಾನಾರ್ಥಕ ಪದಗಳು ಸಮುದ್ರ, ಕಡಲು. ಪುತ್ರ ಸಮಾನಾರ್ಥಕ ಪದಗಳು
ಮಗ ಸುತ. ರಾಜ ಸಮಾನಾರ್ಥಕ ಪದ ದೊರೆ ಅರಸ. ಯುದ್ಧ ಸಮಾನಾರ್ಥಕ ಸಮರ ಕದನ. ನೆಕ್ಸ್ಟ್ ಮೇನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಬಹುಮಾನ ಸ್ವಂತ ವಾಕ್ಯ ನಾನು ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದೆ. ನೋಡಿ ಯಾವ ಪದವನ್ನು ಕೇಳಿದರೆ ಅದನ್ನು ನಾವು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಬಹುಮಾನ ಪದನ ನಾನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಿದ್ದೀನಿ. ಎರಡನೇ ಪದ ಉದ್ಯೋಗ ಸ್ವಂತ ವಾಕ್ಯ ನಾನು ಚೆನ್ನಾಗಿ ಓದಿ ಉತ್ತಮ ಉದ್ಯೋಗ ಪಡೆಯುತ್ತೇನೆ. ಉದ್ಯೋಗ ಇನ್ವರ್ಟೆಡ್ ಕಾಮ ಅಂಡರ್ಲೈನ್ ಮಾಡಿದೆ. ನೆಕ್ಸ್ಟು ಮೂರನೇದು ಗುಲಾಮಗಿರಿ ಸ್ವಂತ ವಾಕ್ಯ ನಾನು ಗುಲಾಮಗಿರಿ ಇಷ್ಟಪಡುವುದಿಲ್ಲ. ನೆಕ್ಸ್ಟ್ ಪದ ವೈಭವ ವಾಕ್ಯ ನಮ್ಮ ನಾಡಿನ ವೈಭವವನ್ನು ಕವಿ ಹೊಗಳಿದ್ದಾರೆ. ನೋಡಿ ವೈಭವ ನಮ್ಮ ನಾಡಿನ ವೈಭವವನ್ನು ಕವಿ ಹೊಗಳಿದ್ದಾರೆ. ಆಶೀರ್ವಾದ ನನ್ನ ತಾಯಿ ನನಗೆ ಆಶೀರ್ವಾದ ಮಾಡಿದಳು. ಇದು ಸ್ವಂತ ವಾಕ್ಯ. ನೆಕ್ಸ್ಟ್ ಮೇನು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು. ಒಂದನೇ ಪ್ರಶ್ನೆ ಮೇನಲ್ಲಿ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು. ಒಂದನೇ ಪ್ರಶ್ನೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ವಾಕ್ಯ ಯಾರು ಹೇಳಿದ್ದು ಅಂದರೆ ಈ ಮಾತನ್ನು ಶಿವಾಜಿ ಹೇಳಿದನು. ಯಾರಿಗೆ ಹೇಳಿದ್ದು ಅಂದರೆ ತನ್ನ ತಾಯಿ ಜೀಜಾಬಾಯಿಗೆ ಹೇಳಿದನು. ನೆಕ್ಸ್ಟ್ ಪ್ರಶ್ನೆ ಎರಡನೇದು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಯಾರು ಹೇಳಿದ್ದು ಈ ಮಾತನ್ನು ಜೀಜಾಬಾಯಿ ಹೇಳಿದಳು. ಯಾರಿಗೆ ಹೇಳಿದ್ದು ಮಗ ಶಿವಾಜಿಗೆ ಹೇಳಿದಳು. ನಂತರ ಪ್ರಶ್ನೆ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದನೇ ವಾಕ್ಯ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತ ಇದೆ. ಇದನ್ನು ನಾವು ಅರೇಂಜ್ ಮಾಡಿದಾಗ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಅನ್ನೋದು ಸರಿಯಾದ ಉತ್ತರ. 2 ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಸರಿಯಾದಂತಹ ವಾಕ್ಯ. ಪದಗಳನ್ನು ನಾವು ಜೋಡಿಸಿ ರಚನೆ ಮಾಡಬೇಕಾದ್ರೆ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಅಂತ ಬರೀಬೇಕು. ನೆಕ್ಸ್ಟ್ ಮೂರನೇದು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಸರಿಯಾದಂತಹ ವಾಕ್ಯ ಅಂದರೆ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ನೆಕ್ಸ್ಟ್ ಭಾಷಾ ಚಟುವಟಿಕೆಯಲ್ಲಿ ಒಂದನೇದು ಆಮೇನ್ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ. ಅದೇ ರೀತಿಯಾಗಿ ಒಂದನೇದು ಹೋಗು ಪ್ಲಸ್ ಅಂತೆ ಹೋಗುವಂತೆ. ನಾವಿಲ್ಲಿ ಪದವನ್ನು ಕೂಡಿಸಿ ಬರೀಬೇಕು. ಸೂಚಿಸಿರುವಂತೆ ಇಲ್ಲಿ ನಮಗೆ ಏನು ಉದಾಹರಣೆ ಕೊಟ್ಟಿದ್ದಾರೆ, ಬರು ಪ್ಲಸ್ ಅಂತೆ ಬರುವಂತೆ. ಆ ರೀತಿಯಾಗಿ ನಾವು ಸೂಕ್ತವಾದಂತಹ ಪದವನ್ನು ರಚಿಸಿ ಬರೀಬೇಕು. ಎರಡನೇದು ನೋಡು ಪ್ಲಸ್ ಅಂತೆ ನೋಡುವಂತೆ. 3 ಮಗು ಪ್ಲಸ್ ಅಂತೆ ಮಗುವಂತೆ. ನೆಕ್ಸ್ಟ್ ಪ್ರಶ್ನೆ ಮಾದರಿ ಹುಡುಗ ಪ್ಲಸ್ ಆಟ ಹುಡುಗಾಟ. ಗ ಅಕ್ಷರವನ್ನು ಇಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಆ ಅಕ್ಷರ ಇದೆ, ಇಲ್ಲಿ ಗ ಇದೆ. ಇಲ್ಲಿ ಮಾದರಿ ವಾಕ್ಯವನ್ನು ನೋಡಿದಾದ್ಮೇಲೆ ಬಂದು ಪ್ಲಸ್ ಆಗ ಬಂದಾಗ, ಕಾಡು ಪ್ಲಸ್ ಆನೆ ಕಾಡಾನೆ. ಎಲ್ಲದಕ್ಕೂ ಕೂಡ ಆ ಮಾತ್ರೆನ ಸೇರಿಸಿದ್ವಿ ಇಲ್ಲಿ. ನೆಕ್ಸ್ಟು ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಇಲ್ಲಿ ನೋಡಿ ಆ ಮಾತ್ರ ಇಲ್ಲಿ ಮಾತ್ರ ರೂಪದಲ್ಲಿ ಸೇರಿಕೊಂಡಿದೆ. ಪದವನ್ನು ಕೂಡಿಸಿ ಬರೆದಾಗ ಇಲ್ಲಿ ಆ ಇರೋದು ಇಲ್ಲಿ ಮಾತ್ರ ರೂಪದಲ್ಲಿ ಬಂದಿದೆ. ಇಲ್ಲಿ ಆ ಅಕ್ಷರ ಆ ಮಾತ್ರ. ನೆಕ್ಸ್ಟ್ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಅಂತ ಕೇಳಿದ್ದಾರೆ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ. ನೆಕ್ಸ್ಟು ಆವರಣದಲ್ಲಿರುವಂತಹ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಆವರಣದಲ್ಲಿ ಪರರಿಗೆ ಉಪಕಾರಿ, ಬಾಳಿಯಾರು, ಮೌನ ಬಂಗಾರ, ಬಾಯಿ ಮೊಸರು. ಈ ಗಾದೆಗಳನ್ನು ನಾವು ಬಳಸ್ಕೊಂಡು ಈ ಒಂದು ಮುಂದುವರೆದ ಗಾದೆಯನ್ನು ಬಳಸ್ಕೊಂಡು ನಾವು ಇದನ್ನು ಪೂರ್ತಿ ಮಾಡಬೇಕು. ಒಂದನೇದು ತಾಳಿದವರು ಡ್ಯಾಶ್ ಬಾಳಿಯಾರು. 2 ಕೈ ಕೆಸರಾದರೆ ಡ್ಯಾಶ್ ಬಾಯಿ ಮೊಸರು. ಮಾತು ಬೆಳ್ಳಿ ಡ್ಯಾಶ್
ಮೌನ ಬಂಗಾರ. ಮನೆಗೆ ಮಾರಿ ಡ್ಯಾಶ್ ಪರರಿಗೆ ಉಪಕಾರಿ. ಈ ರೀತಿಯಾಗಿ ನಾವು ಗಾದೆಯನ್ನು ಪೂರ್ಣಗೊಳಿಸಬೇಕು. ನಮಗೆ ನೆಕ್ಸ್ಟ್ ಇರುವಂತಹದ್ದು ಬಳಕೆ ಚಟುವಟಿಕೆ. ಬಳಕೆ ಚಟುವಟಿಕೆಯಲ್ಲಿ ಪ್ರಶ್ನೆ 1, ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ, ಏಕೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ, ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು ಎಂಬ ನುಡಿಯಂತೆ ಜೀಜಾಬಾಯಿ ತನ್ನ ಮಗನಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮೊದಲಾದ ಪುರಾಣ ಪುಣ್ಯ ಕಥೆಗಳನ್ನು ತನ್ನ ಮಗನಿಗೆ ಹೇಳುತ್ತಿದ್ದಳು. ಆ ಗುಣಗಳೇನೆ ಶಿವಾಜಿಯಲ್ಲೂ ಕೂಡ ಮನೆ ಮಾಡುತ್ತೆ. ಆ ಕಾರಣಕ್ಕೆ ಜೀಜಾಬಾಯಿಯ ಈ ಗುಣ ನನಗೆ ಇಷ್ಟ, ಈ ಗುಣವನ್ನು ಇಷ್ಟಪಡುವೆ ಅಂತ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ನಂತರ ಪ್ರಶ್ನೆ 2, ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ. ನೆಕ್ಸ್ಟು, ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಂತ ಕೇಳಿದ್ದಾರೆ. ಮಗಳು, ಅಮ್ಮ, ನಾನು ಶಾಲೆಗೆ ಹೋಗಿ ಬರುತ್ತೇನೆ, ಸರಿಯಾದ ಸಮಯಕ್ಕೆ ನಾನು ಶಾಲೆ ತಲುಪಬೇಕು, ಫುಲ್ ಸ್ಟಾಪ್. ನಂತರ ಅಮ್ಮ, ಹೋಗಿ ಬಾ ಕಂದ, ಶಾಲೆಯಲ್ಲಿ ಶಿಕ್ಷಕರು ಮಾಡುವ ಪಾಠ ಚೆನ್ನಾಗಿ ಕಲಿತು ಜಾಣನಾಗಬೇಕು, ಫುಲ್ ಸ್ಟಾಪ್. ನೋಡಿ, ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು, ಈ ಸಂಭಾಷಣೆಯನ್ನು ಊಹಿಸಿ ಬರೆದು ಅವುಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬರೆಯೋದು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟು, ಅಮ್ಮ ಹೇಳ್ತಾಳೆ, ಹೋಗಿ ಬಾಕಂದ, ಶಾಲೆಯಲ್ಲಿ ಶಿಕ್ಷಕರು ಮಾಡುವ ಪಾಠ ಚೆನ್ನಾಗಿ ಕಲಿತು ಜಾಣಲಾಗಬೇಕು ಅಂತ. ಅದಕ್ಕೆ ಮಗಳು, ಅಮ್ಮ ಇವತ್ತು ಏನು ತಿಂಡಿ ಮಾಡಿರುವೆ, ಪ್ರಶ್ನಾರ್ಥಕ ಚಿಹ್ನೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಅಮ್ಮ ಇವತ್ತು ಏನು ತಿಂಡಿ ಮಾಡಿರುವೆ. ಅದಕ್ಕೆ ಅಮ್ಮ, ನಿನಗೆ ಇಷ್ಟವಾದ ಬಿಸಿಬೇಳೆ ಬಾತ್ ಮಾಡಿರುವೆ, ಫುಲ್ ಸ್ಟಾಪ್. ಮಗಳು, ಬೇಗ ತಿಂಡಿ ಕೊಡು, ತಿಂದು ಶಾಲೆಗೆ ಹೋಗುತ್ತೇನೆ. ಅಮ್ಮ, ಸಂಜೆ ಮಳೆ ಬರುವ ಹಾಗಿದೆ, ಕೊಡೆ ತೆಗೆದುಕೊಂಡು ಹೋಗು. ಅದಾದ ನಂತರ ಗದ್ಯದಲ್ಲಿ ಬರುವಂತಹ ಶಿವಾಜಿ ಮತ್ತು ಜೀಜಾಬಾಯಿ ಅವರ ಸಂಭಾಷಣೆಗಳನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶನ ಮಾಡಿ ಎನ್ನುವ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇದು 4ನೇ ತರಗತಿಯ ಭಾಗ 1ರಲ್ಲಿ ಬರ್ತಕ್ಕಂತಹ ಪಾಠ 3 ವೀರಮಾತೆ ಜೀಜಾಬಾಯಿ ಪಾಠಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪ್ರಶ್ನೋತ್ತರಗಳು. ಥೀಮ್ ಏನು ಕೊಟ್ಟಿದ್ದಾರೆ ಅಂದರೆ, ಅಂತರ್ಜಲವನ್ನು ರಕ್ಷಿಸಿ, ಅಂತರ್ಜಲವನ್ನು ಸಂರಕ್ಷಿಸಿ, ಜೀವಕುಲವನ್ನು ಉಳಿಸಿ ಅಂತ. ಅದಾದ ನಂತರ ಪದಗಳ ಅರ್ಥ ನೋಡಿ. ಕಡಲು ಅಂದರೆ ಸಮುದ್ರ, ಅಡ್ಡ ಅಂದರೆ ತಡೆ, ಬೆಳಗುವುದು ಅಂದರೆ ಪ್ರಕಾಶಮಾನವಾಗಿ ಪ್ರಕಾಶಿಸುವಂತಹದ್ದು, ಕವಿಯಿತು ಅಂದರೆ ಆವರಿಸಿತು, ನೆಲ ಅಂದರೆ ಭೂಮಿ, ಜಗ ಅಂದರೆ ಲೋಕ, ಸುರಿ ಅಂದರೆ ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು ಅಂದರೆ ಸುರಿ ಅಂದರೆ ಕೆಳಕ್ಕೆ ಬೀಳುವುದು ಅಥವಾ ಧಾರಿಯಾಗಿ ಬೀಳುವುದು ಅಂತ. ತಣಿದು ಅಂದರೆ ತಂಪಾಗಿ. ನಂತರ ಟಿಪ್ಪಣಿ ಕೊಟ್ಟಿದ್ದಾರೆ. ಮಿಂಚು ಅಂದರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡು ಬರುವಂತಹ ಬೆಳಕಿನ ಬಳ್ಳಿಗೆ ನಾವು ಮಿಂಚು ಅಂತ ಹೇಳ್ತೀವಿ. ಘಳಿಗೆ ಅಂದರೆ 24 ನಿಮಿಷಗಳ ಅವಧಿಗೆ ನಾವು ಘಳಿಗೆ ಅಂತ ಹೇಳ್ತೀವಿ. ನಂತರ ಅಭ್ಯಾಸ ಪ್ರಶ್ನೋತ್ತರಗಳು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಮೇನು. ಒಂದೇ ಪ್ರಶ್ನೆ, ಬಿಸಿಲ ಝಲಕ್ಕೆ ನೀರು ಏನಾಯಿತು? ಉತ್ತರ, ಬಿಸಿಲು ಝಲಕ್ಕೆ ನೀರು ಹಾವಿಯಾಯಿತು. ಪ್ರಶ್ನೆ 2, ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಉತ್ತರ, ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು. ಮೂರನೇ ಪ್ರಶ್ನೆ, ಮೋಡ ಯಾವಾಗ ಭಾರವಾಯಿತು? ಉತ್ತರ, ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು. ನೆಕ್ಸ್ಟು, ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಪದಗಳು ಯಾವ್ದ್ಯಾವುದು ಅಂದರೆ ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು. ಪ್ರಶ್ನೆ 1,
ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು, ಮಳೆಯ ನೀರು, ಮಳೆಯ. 2 ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು, ಗುಡ್ಡ, ಬೆಟ್ಟ. 3 ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು, ಮೋಡ. 4 ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು, ತಂಪು. ನೆಕ್ಸ್ಟು ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಪದ್ಯ ನಿಮಗೆ ಗೊತ್ತೇ ಇದೆ. ಆ ಪದ್ಯದಲ್ಲಿ ಯಾವೆಲ್ಲ ಸಾಲುಗಳು ಇಲ್ಲಿ ಬಿಟ್ಟಿದ್ದಾರೆ ಅವುಗಳನ್ನು ಇಲ್ಲಿ ಬರೀಬೇಕು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಇಲ್ಲಿ ಬಿಟ್ಟಿರೋ ಸಾಲುಗಳಲ್ಲಿ ನಾವು ಅಡ್ಡವಾಯಿತು, ತಡೆದು ನಿಂತ ಅಂತ ಬರೆದು ಪದ್ಯವನ್ನು ಪೂರ್ತಿ ಮಾಡಬೇಕು. ನೆಕ್ಸ್ಟು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಯಾವುದು ಗುಂಪಿಗೆ ಸೇರಲ್ಲ ಆ ಪದವನ್ನು ಗುರ್ತು ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಗ್ರೂಪಲ್ಲಿ ಸೇರಲ್ಲ, ಬಿಲಾಂಗಿಂಗ್ ಆಗಲ್ಲ ಅಂತ ಒಂದು ಪದವನ್ನು ಗುರ್ತು ಮಾಡಬೇಕು. ನಾವು ಇಂಗ್ಲೀಷಲ್ಲಿ ಆಡ್ ಒನ್ ಅಂತ ಏನು ತೆಗಿತೀವಿ, ಯಾವುದು ಗುಂಪಿಗೆ ಸೇರಲ್ಲ ಪಕ್ಕಕ್ಕೆ ತೆಗಿತೀವಿ, ಆ ಥರ ಇಲ್ಲಿ ಕೂಡ ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇಲ್ಲಿ ಕೆರೆ, ಕಟ್ಟೆ, ಸಮುದ್ರ ಅನ್ನೋಂತಹದ್ದು ಒಂದು ಗ್ರೂಪಿಗೆ ಬರುತ್ತೆ, ಒಂದು ಗುಂಪಿಗೆ ಬರುತ್ತೆ. ಸೂರ್ಯ ಅನ್ನೋದು ಒಂದು ಗುಂಪಿಗೆ ಹೋಗುತ್ತೆ, ಈ ಗುಂಪಿಗೆ ಸೇರಲ್ಲ. ಆ ಕಾರಣಕ್ಕೆ ನಾವು ಉತ್ತರ ಸೂರ್ಯ ಅಂತ ಬರೀಬೇಕು. 2ನೇದು ಮಿಂಚು, ಭೂಮಿ, ಮಳೆ, ಗುಡುಗು ಅಂತ ಕೊಟ್ಟಿದ್ದಾರೆ. ಈ ಮಿಂಚು, ಮಳೆ, ಗುಡುಗು ಎಲ್ಲ ಕೂಡ ಆಕಾಶದಲ್ಲಿ ಸಂಭವಿಸುವಂತಹದ್ದು. ಭೂಮಿ ಮಾತ್ರ ಭೂಮಿಗೆ ಸಂಬಂಧಪಟ್ಟಿದ್ದು, ಆ ಕಾರಣಕ್ಕೆ ಭೂಮಿಯನ್ನು ನಾವು ಸಪರೇಟಾಗಿ ಬರೀತೀವಿ. ನೆಕ್ಸ್ಟ್ 3ನೇದು ಸರೋವರ, ಪರ್ವತ, ಬೆಟ್ಟ, ಗುಡ್ಡ ಅಂತ ಕೊಟ್ಟಿದ್ದಾರೆ. ಪರ್ವತ, ಬೆಟ್ಟ, ಗುಡ್ಡ ಒಂದು ಗ್ರೂಪ್ ಆದರೆ ಸರೋವರ ಅನ್ನುವಂತಹದ್ದು ನೀರು ತುಂಬಿರುವಂತಹ ಪ್ರದೇಶ. ಸರೋವರವನ್ನು ನಾವಿಲ್ಲಿ ಪಕ್ಕಕ್ಕೆ ತೆಗಿತೀವಿ. ಗುಂಪಿಗೆ ಸೇರದ ಪದ ಸರೋವರ. ನೆಕ್ಸ್ಟು 4ನೇದು ನೊಗ, ಕುಂಟೆ, ನೇಗಿಲು, ಮಂಚ. ಇದರಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಮಂಚ. ಇದನ್ನು ನಾವು ಸಪ್ರೇಟ್ ಮಾಡಿ ಬರೀಬೇಕು. ಇವೆಲ್ಲ ಕೂಡ ರೈತರು ಹೊಲ ಉಳೋದಕ್ಕೆ ಉಪಯೋಗಿಸ್ತಾರೆ, ಮಂಚ ಮಲಗೋದಕ್ಕೆ ಉಪಯೋಗಿಸ್ತಾರೆ. ಆ ಕಾರಣಕ್ಕೆ ಇಲ್ಲಿ ನಾವು ಗುಂಪಿಗೆ ಸೇರದೇ ಇರತಕ್ಕಂತಹ ಪದ ಮಂಚ ಅಂತ ಬರೀಬೇಕು. ನೆಕ್ಸ್ಟು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದು ಕಾಡು, ಪದಕ್ಕೆ ಸಮಾನಾರ್ಥಕ ಪದಗಳು ಕಾನನ, ಅಡವಿ, ವನ. ಸೂರ್ಯ, ಪದಕ್ಕೆ ಸಮಾನಾರ್ಥಕ ಪದಗಳು ರವಿ, ಭಾನು, ಆದಿತ್ಯ. 3ನೇದು ಭೂಮಿ, ಪದಕ್ಕೆ ಸಮಾನಾರ್ಥಕ ಪದಗಳು ಧರೆ, ಇಳೆ, ಧರಿಣಿ. ನೆಕ್ಸ್ಟು ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಷರ ಬಳಸಿ ಪದ ರಚಿಸಿ ಅದನ್ನು ಓದಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿ, ಕ, ಟ, ವಿ ಅಂತ ಕೊಟ್ಟಿದ್ದಾರೆ. ಇದನ್ನು ವಿಕಟ ಕವಿ ಅಂತ ಪದವನ್ನು ರಚಿಸಿದ್ದಾರೆ. ಈ ತಿರುಗಿಸಿ ಬರೆದು ವಿಕಟ ಕವಿ ಅನ್ನೋ ಪದವನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ನಾವು ಇವುಗಳನ್ನು ಕೂಡ ಪದವನ್ನು ಬಳಸಿ ರಚಿಸಿ ಓದಬೇಕಾಗುತ್ತೆ. ಇಲ್ಲಿ ಕ, ನ ಅಂತ ಇದೆ, ಸರಿಯಾದ ಪದ ಕನಕ. 2 ಮ, ನ ಅಂತ ಇದೆ, ಸರಿಯಾದ ಪದ ನಮನ. 3ನೇದು ರ, ಸು, ರ, ಸೂರು ಅಂತ ಇದೆ, ಸರಿಯಾದ ಪದ ಸುರ, ರಸುರ, ಸುರ, ರಸುರ. 4 ಜೀವ ವನನ ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಪದ ನವಜೀವನ. ನೆಕ್ಸ್ಟು 5ನೇದು ದ್ರಾಮನ ಸಿಮ ಸಿದ್ರ ಅಂತ ಇದೆ, ಸರಿಯಾದ ಪದ ಮದ್ರಾಸಿನ ಸಿದ್ರಾಮ. ನೆಕ್ಸ್ಟು ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಪದಗಳನ್ನು ಪೂರ್ಣ ಮಾಡಿದ್ದಾದಮೇಲೆ ಓದಿ ಅಂತ ಕೇಳಿದ್ದಾರೆ. ಒಂದೇದು ನೋಡಿ, ಎಡದಿಂದ ಬಲಕ್ಕೆ 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ ಅಂತ ಹೇಳಿದ್ದಾರೆ. ಘ ಅಕ್ಷರ ಇದೆ, 3 ಅಕ್ಷರ ಘಳಿಗೆ. ನೆಕ್ಸ್ಟು 2ನೇದು ಜೀವರಾಶಿ ನೆಲೆಸಿರುವ ಪ್ರಪಂಚ, 3 ಅಕ್ಷರ ಇರಬೇಕು. 2ನೇದು ಜಗತ್ತು, ಜಗತ್ತು ಜೀವರಾಶಿ ನೆಲೆಸಿರುವಂತಹ ಪ್ರಪಂಚ. 3ನೇದು ಕೆರೆ ಜೊತೆಯಲ್ಲಿರುವ ಜೋಡಿ ಪದ, 2 ಅಕ್ಷರ ಆಗಿರಬೇಕು. 3ನೇದು ಕಟ್ಟೆ. ನೋಡಿ, ಕೆರೆ ಜೊತೆಯಲ್ಲಿರುವಂತಹ ಜೋಡಿ ಪದ ಕಟ್ಟೆ, 2 ಅಕ್ಷರ. ನೆಕ್ಸ್ಟು ನಾವು ನಿಂತಿರುವ ಸ್ಥಳ ಅಂತ ಕೇಳಿದ್ದಾರೆ. ನಾವು ನಿಂತಿರುವ ಸ್ಥಳ ಯಾವುದು? ಅದು 2 ಅಕ್ಷರ ಆಗಿರಬೇಕು. 4ನೇದು ನೆಲ,
ನೋಡಿ ನಾವು ನಿಂತಿರುವಂತಹ ಸ್ಥಳ ಯಾವುದು? ನೇ ಇದೆ, ನೆಲ. ನೆಕ್ಸ್ಟು 6ನೇದು ಬೇಸಿಗೆ ಕಾಲದ ಪ್ರಭಾವವಿದು. ಬೇಸಿಗೆ ಕಾಲದ ಪ್ರಭಾವವಿದು 3 ಅಕ್ಷರ ಇರಬೇಕು. 6ನೇದು ಬಿಸಿಲು. ನೋಡಿ ಬೇಸಿಗೆ ಕಾಲದ ಪ್ರಭಾವ ಇರುವುದರಿಂದ ಅಲ್ಲಿ ತುಂಬ ಬಿಸಿಲಿರುತ್ತೆ. ಬಿಸಿಲು, ಇಲ್ಲಿ ಲು ಅಕ್ಷರ ನಮಗೆ ಇದೆ ಸಹಾಯಕ್ಕೆ ಎಡದಿಂದ ಬಲಕ್ಕೆ. ನೆಕ್ಸ್ಟು ಮೋಡ ಕರಗಿ ಬೀಳುವುದು 2 ಅಕ್ಷರ ಇದೆ. ಮೋಡ ಕರಗಿ ಬೀಳುವಂತಹದ್ದು ಮಳೆ, ಇಲ್ಲಿ ಸರಿಯಾದ ಪದ ಮಳೆ. ನೆಕ್ಸ್ಟು ಮೇಲೆ ನೋಡಿದಾಗ ಕಾಣುವುದು 3 ಅಕ್ಷರ. ಮೇಲೆ ನೋಡಿದಾಗ ಕಾಣುವಂತಹದ್ದು ಮೂ ಇದೆ, ಮುಗಿಲು, ಮುಗಿಲು. ನೆಕ್ಸ್ಟು 9ನೇದು ಈ ಸಮಯ ಮುತ್ತಿನಂಥದ್ದು 2 ಅಕ್ಷರ ಇದೆ. ಇದರ ಸರಿಯಾದ ಪದ 9ನೇದು ಹೋ ಇದೆ, ಹೊತ್ತು ಅನ್ನುವಂತಹದ್ದು ಸರಿಯಾದಂತಹ ಪದ. ನೆಕ್ಸ್ಟು ಮೇಲಿನಿಂದ ಕೆಳಕ್ಕೆ ಗಟ್ಟಿಯಾದ ಪದಾರ್ಥ ಇದು. ಗಟ್ಟಿಯಾದ ಪದಾರ್ಥ ಯಾವುದು? ಮೇಲಿನಿಂದ ಕೆಳಕ್ಕೆ ಘ ಇದೆ, ಘನ. ನೆಕ್ಸ್ಟು ನೀರಿಗೆ ಮತ್ತೊಂದು ಹೆಸರು 2 ಅಕ್ಷರ ಇರಬೇಕು. ಮೇಲಿನಿಂದ ಕೆಳಗೆ ನೀರಿಗೆ ಮತ್ತೊಂದು ಹೆಸರು ಜ ಇದೆ. ನೀರಿಗೆ ಮತ್ತೊಂದು ಹೆಸರು ಜ ಇದೆ, ಜಲ ಸರಿಯಾದಂತಹ ಉತ್ತರ. 3ನೇದು ಇದರೊಳಗಿರುವುದು ಉಪ್ಪಿನ ನೀರು 3 ಅಕ್ಷರ ಇರಬೇಕು. ಇದರೊಳಗಿರುವುದು ಉಪ್ಪಿನ ನೀರು, ಇಲ್ಲಿ ಲು ಅಕ್ಷರ ಇದೆ. ಕಡಲು ಎನ್ನುವಂತಹದ್ದು ಸರಿಯಾದ ಉತ್ತರ. 5ನೇದು ಭೂಮಿಗೆ ಇರುವ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದರೆ 2 ಅಕ್ಷರ ಇರಬೇಕು. ಭೂಮಿಗೆ ಇರುವ ಮತ್ತೊಂದು ಹೆಸರು ಈ ಅಕ್ಷರ ಇದೆ, ಇಳೆ ಎನ್ನುವಂತಹದ್ದು ಸರಿಯಾದ ಉತ್ತರ. 6ನೇ ಪ್ರಶ್ನೆ ಮಲ್ಲಿಗೆಯ ಬಣ್ಣ ಯಾವುದು? 2 ಅಕ್ಷರ ಇರಬೇಕು. ಮಲ್ಲಿಗೆಯ ಬಣ್ಣ 6ನೇದು ಬಿಳಿ ಎನ್ನುವಂತಹದ್ದು ಉತ್ತರ. 7ನೇ ಪ್ರಶ್ನೆ ವಾಸ ಮಾಡಲು ಇದು ಬೇಕು 2 ಅಕ್ಷರ ಇರಬೇಕು. ಸರಿಯಾದ ಉತ್ತರ ಮನೆ, ಮನೆ. 8ನೇದು ಕಪ್ಪೆ ಚಿಪ್ಪಿನಲ್ಲಿರುವುದು 2 ಅಕ್ಷರ ಇರಬೇಕು. ಮುತ್ತು ಎನ್ನುವಂತಹದ್ದು ಸರಿಯಾದಂತಹ ಉತ್ತರ. ನೋಡಿ ಈಗ ಪದಬಂಧ ಪೂರ್ತಿಯಾಗಿದೆ. ಒಂದ್ಸಲ ನೋಡೋಣ. ಗಳಿಗೆ, ಘನ, 2 ಜಗತ್ತು, ಜಲ, 3 ಕಟ್ಟೆ, ಕಡಲು. ನೆಕ್ಸ್ಟು 4 ನೆಲ, 5 ಇಳೆ, 6 ಬಿಸಿಲು, ಬಿಳಿ, 7 ಮಳೆ, ಮನೆ, ಹೊತ್ತು, ಮುತ್ತು, ಬಿಳಿ, ಕಡಲು. ಇದು ಪದಗಳನ್ನು ಅರ್ಥೈಸಿಕೊಂಡು ಪದಬಂಧವನ್ನು ರಚನೆ ಮಾಡುವಂತಹದ್ದು. ಈ ರೀತಿಯ ಒಂದು ಪದಬಂಧದ ಚಟುವಟಿಕೆನ ನಾವು ಭಾಷಾ ಚಟುವಟಿಕೆಯಲ್ಲಿ ಮಾಡ್ತೀವಿ. ನಂತರ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ನೆಕ್ಸ್ಟ್ ಮೇನಲ್ಲಿ ಮಾದರಿ ಸುರಿಯಿತು, ಹರಿಯಿತು, ತಗುಲಿತು, ತೊಡಗಿತು, ಕವಿಯಿತು, ಗುಡುಗಿತು, ಅಡ್ಡವಾಯಿತು, ಮೇಲಕ್ಕೇರಿತು. ನೆಕ್ಸ್ಟು ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಾದರಿ ಬೆಟ್ಟ, ಬೆಟ್ಟಗುಡ್ಡ, ಕೆರೆ, ತೊರೆ, ಗುಡುಗು, ಸಿಡಿಲು, ಕಸ, ಕಡ್ಡಿ, ಮುತ್ತು, ರತ್ನ. ನಾವು ಜೋಡಿಸಿ ಓದಬೇಕಾದ್ರೆ ಕೆರೆ, ತೊರೆ, ಗುಡುಗು, ಸಿಡಿಲು, ಕಸ, ಕಡ್ಡಿ, ಮುತ್ತು, ರತ್ನ ಅಂತ ಓದ್ತೀವಿ. ಅದಾದ ನಂತರ ಬಳಕೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರ ಗಮನಿಸಿ ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಅಂತ. ಇಲ್ಲಿ ಆಯ್ಕೆಗಳು ಕವಿಯಿತು, ಮಳೆ, ಇಳೆಗೆ, ಹೊಳೆ, ಬೆಳೆಯು, ಮೋಡ, ಕವಿಯಿತು, ಬಂದಿತು, ಇಳಿಯಿತು, ತುಂಬಿತು. ಈ ಪದಗಳನ್ನು ಬಳಸ್ಕೊಂಡು ನಾವು ಒಂದು ಕವನವನ್ನು ರಚನೆ ಮಾಡಬೇಕು. ಮೋಡ ಕವಿಯಿತು, ಮಳೆ ಬಂದಿತು. ನಂತರ ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯಿತು. ನೋಡಿ ಎಲ್ಲ ಕೂಡ ಪ್ರಾಸಪದಗಳನ್ನು ನೋಡ್ತೀವಿ. ಇಳಿಯಿತು, ತುಂಬಿತು, ಬೆಳೆಯಿತು. ನಂತರ ಯೋಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳು ಯಾವ್ಯಾವು? ಉತ್ತರ ಭಾರೀ ಮಳೆಯು ಹಲವಾರು ಅಪಾಯಗಳಿಗೆ ಕಾರಣವಾಗಬಹುದು. ಪ್ರವಾಹ ಮಾನವ ಜೀವಕ್ಕೆ ಅಪಾಯ, ಕಟ್ಟಡ ಮತ್ತು ಮೂಲಸೌಕರ್ಯಗಳಿಗೆ ಹಾನಿ,
ಮತ್ತು ಬೆಳೆಗಳು ಜಾನುವಾರುಗಳ ನಷ್ಟ ಸೇರಿದಂತೆ ಸಾಕಷ್ಟು ಪರಿಣಾಮಗಳು ಉಂಟಾಗುತ್ತವೆ. ಮಳೆ ಹೆಚ್ಚಾಗುವುದರಿಂದ ಯಾವೆಲ್ಲ ಪರಿಣಾಮಗಳು ಆಗ್ತವೆ ಅಂದರೆ, ಭಾರೀ ಮಳೆಯು ಹಲವಾರು ಅಪಾಯಗಳಿಗೆ ಕಾರಣ ಆಗಬಹುದು. ಪ್ರವಾಹ ಮಾನವ ಜೀವಕ್ಕೆ ಅಪಾಯ, ಹಾಗೆ ಕಟ್ಟಡ ಮತ್ತು ಮೂಲ ಸೌಕರ್ಯಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡುತ್ತೆ. ಮತ್ತು ಬೆಳೆಗಳು ಜಾನುವಾರುಗಳ ನಷ್ಟ ಕೂಡ ಸೇರಿದಂತೆ ಸಾಕಷ್ಟು ಪರಿಣಾಮಗಳು ಉಂಟಾಗುತ್ತದೆ ಅನ್ನುವಂತಹದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟು, ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಅನ್ನೋದನ್ನ ಯೋಚಿಸಿ ಬರೆಯಿರಿ ಅಂತ ಕೇಳಿದರೆ, ಮರ ಗಿಡಗಳು ಋತುಗಳ ರಾಜ ವಸಂತ ಕಾಲದಲ್ಲಿ ಚಿಗುರುತ್ತವೆ. ತರು ಲತೆಗಳು ಚಿಗುರಿ ಹೊಸ ಹೂಗಳು ಕಂಪನ ಬೀರುತ್ತಾ ವಸಂತನಿಗೆ ಸ್ವಾಗತ ಕೋರುತ್ತವೆ. ಮರಗಳು ಬಗೆ ಬಗೆಯ ಹೂವುಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸಿ ಹಿತ ನೀಡುತ್ತವೆ. ನಂತರ ಪ್ರಶ್ನೆ, ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆಯಿ ಅಂತ ಕೇಳಿದ್ದಾರೆ. ಉತ್ತರ, ಮಳೆ ಬರುವ ಮುನ್ನ ಆಕಾಶದಲ್ಲಿ ಅತ್ಯಂತ ಗಮನಾರ್ಹ ಬದಲಾವಣೆಗಳು ಉಂಟಾಗುತ್ತದೆ. ಮೋಡಗಳು ದಟ್ಟವಾಗಿ ವ್ಯಾಪಕವಾಗಿ ಹರಡುತ್ತವೆ. ಆಕಾಶವು ಬೂದು ಅಥವಾ ಗಾಢ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಆಗ ಮಳೆ ಮೋಡಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಮಿಂಚು ಕಾಣಿಸಿ ಗುಡುಗು ಗುಡುಗಿ ಶಬ್ದ ಕೇಳಿಸುತ್ತದೆ. ಹೀಗೆ ಆಕಾಶದಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ. ನಂತರ 4ನೇ ಪ್ರಶ್ನೆ, ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಅಂತ ಕೇಳಿದರೆ, ಮಳೆಯೇ ಬರದಿದ್ದರೆ ಭೂಮಿಯ ಮೇಲೆ ಜೀವಿಗಳು ವಾಸಿಸುವುದು ಅಸಾಧ್ಯ. ಮನುಷ್ಯ, ಪ್ರಾಣಿ, ಪಶು, ಪಕ್ಷಿಗಳಿಗೆ ನೀರು ಅವಶ್ಯಕವಾಗಿ ಬೇಕು. ಮಳೆ ಬರದಿದ್ದರೆ ಬರಗಾಲ ಎದುರಾಗಿ ಕ್ಷಾಮ ತಲೆದೋರುವುದು. ರೈತರು ಬೆಳೆ ಬೆಳೆಯದೇ ಹೋದರೆ ತಿನ್ನಲು ಊಟ ಸಿಗುವುದಿಲ್ಲ. ಇದು ಮಳೆ ಬರದಿದ್ದರೆ ಏನಾಗುತ್ತದೆ ಅನ್ನೋದಕ್ಕೆ ಉತ್ತರ. ಈ ಪಾಠದಿಂದ ನಾವು ಏನನ್ನ ಸಾಮರ್ಥ್ಯವನ್ನು ಗಳಿಸ್ತೀವಿ ಅಂದರೆ, ಪಠ್ಯವನ್ನು ಓದಿದ ನಂತರ ಅದರಲ್ಲಿರುವಂತಹ ವಿಚಾರ ಸರಣಿ ಮತ್ತು ಘಟನೆಗಳನ್ನು ಇರುವ ಸರಳ ಕಾರ್ಯಕಾರಣ ಸಂಬಂಧಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪಾಠದಿಂದ ನಾವು ಕಲಿತೀವಿ. ಇದಾಗಿದೆ ಮಕ್ಕಳೇ 4ನೇ ತರಗತಿ ಸವಿಗನ್ನಡ ಪಠ್ಯಪುಸ್ತಕದ ಪಾಠ 4 ಮಳೆ ಪದ್ಯ ಪ್ರಶ್ನೋತ್ತರಗಳು.